ಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ರಾಸುಗಳ ವ್ಯಾಪಾರ ಸಖತ್ ಸ್ಟೈಲಾಗಿ ನಡೀತದೆ. ಹಳೆ ಪದ್ಧತಿಯಂತೆ ಟವಲ್ ಕೆಳಗಡೆ ದನಗಳ ಬೆಲೆ ವ್ಯಾಪಾರ ಸ್ಟೈಲ್ ನೋಡಬಹುದು. ಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ಎಲ್ಲೆಡೆ ಗದ್ದಲ, ಅಲ್ಲಲ್ಲಿ ಚರ್ಚೆಯಲ್ಲಿ ತೊಡಗಿರುವ ರೈತರ ಗುಂಪುಗಳು, ದನಗಳ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ತೊಡಗಿರುವ ಗಿರಾಕಿಗಳು, ವ್ಯಾಪಾರ ಮಾಡುತ್ತಿರುವ ದಲ್ಲಾಳಿಗಳು, ಕೆಲವೊಂದೆಡೆ ಜೋರಾಗಿ ಕೂಗಾಟ, ಅಲ್ಲಲ್ಲಿ ಪಿಸುಮಾತು, ಇನ್ನೂ ಕೆಲವೆಡೆ ಟವಲ್ ಕೆಳಗೆ ಸಂದೇಶ. ಇದು ಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ಕಂಡು ಬಂದ ವ್ಯಾಪಾರ ಕಲೆಯ ದೃಶ್ಯವಾಗಿತ್ತು. ಟವಲ್ ಕೆಳಗೆ ಕೈ ಮುಚ್ಚಿ ಬೆರಳನ್ನು ಇಡಿಸಿದರೆ 10,000 ರೂಪಾಯಿ, ಹೆಬ್ಬೆರಳ ಜೊತೆ ಮಧ್ಯದ ಬೆರಳು ಇಡಿಸಿದರೆ 12,000 ರೂಪಾಯಿ, ಹೆಬ್ಬೆರಳಿನೊಂದಿಗೆ ಉಳಿದ 4 ಬೆರಳುಗಳನ್ನು ಇಡಿಸಿದರೆ 14,000 ರೂಗಳು. ಹೀಗೆ ಯಾವುದೇ ಒಂದು ಬೆರಳು ದನದ ಮೌಲ್ಯದ ಅನುಗುಣವಾಗಿ 100, 1000, 10,000 ರು ಬೆಲೆಯನ್ನು ಪಡೆದುಕೊಳ್ಳುತ್ತದೆ. 3 ಬೆರಳನ್ನು ಹಿಡಿದಾಗ 300 ರು, 3,000 ರು ಹಾಗೂ 30,000 ರು ಬೆಲೆ ಪಡೆದುಕೊಳ್ಳಬಹುದಾಗಿದೆ. ಹಿಡಿಯುವಾಗ ಬೆರಳನ್ನು ಸ್ವಲ್ಪ ಮಡಚಿದರೆ ಬೆಲೆ ಸ್ವಲ್ಪ ಕಡಿಮೆ ಎಂದು ಅರ್ಥವಾಗುತ್ತದೆ. ಈ ಮಾರಾಟ ವಿಧಾನ ಬೆಟ್ಟದಲ್ಲಿ ಸಾಕಷ್ಟು ಜೋಡೆತ್ತು ರಾಸುಗಳ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಇದು ಇಲ್ಲಿಯ ವ್ಯಾಪಾರ ಪದ್ಧತಿಯೂ ಆಗಿದೆ. ಬೆಟ್ಟ ಜಾತ್ರೆಯಲ್ಲಿ ದಿನನಿತ್ಯ ಸಾಕಷ್ಟು ಜೋಡೆತ್ತುಗಳು ಭರ್ಜರಿಯಾಗಿ ವ್ಯಾಪಾರ ಆಗುತ್ತಿದೆ. ದನಗಳ ಆಯ್ಕೆ ಮಾಡುವಾಗ ಕೇವಲ ನೋಡಲು ದಷ್ಟಪುಷ್ಟವಾಗಿದ್ದರೆ ಸಾಲದು. ಮೊದಲು ಅವುಗಳ ಹಲ್ಲುಗಳ ಮೇಲೆ ವಯಸ್ಸು ನಿರ್ಧರಿಸಲಾಗುತ್ತದೆ. ರೈತರು ಕರೆತಂದಿರುವ ಜೋಡೆತ್ತುಗಳು ಜಾತ್ರೆಯಲ್ಲಿ ಸಮರ್ಪಕವಾದ ಬೆಲೆಗೆ ಮಾರಾಟ ಆಗದಿದ್ದರೆ ಎತ್ತುಗಳನ್ನು ವಾಪಸ್ಸು ಮನೆಗೆ ಕರೆದೊಯ್ಯುತ್ತಾರೆ. ನಾವು ವೆಂಕಟೇಶ್ವಳ್ಳಿ ಅವರು ಬೇಬಿ ಜಾತ್ರೆ ದನ ನೋಡೋದು ಬಂದು ನಮ್ಗೆ ಇಷ್ಟ ಆಯಿತು. ದನ ವ್ಯಾಪಾರ ಮಾಡ್ಕೊಂಡು. ಯಾವ ತಳಿ ಅದು? ಅದು 4 ತಳಿ. ಎಷ್ಟಕ್ಕೆ ವ್ಯಾಪಾರ ಮಾಡಿದ್ರಿ? 95,000. ಜೋ ಇಷ್ಟ ಆಯಿತು. 4 ತಳಿ ಅನ್ನೋಕ್ಕೆ ತುಂಬ ಇಷ್ಟ ಆಯಿತು. ಇವಾಗ ಅಂದು ಸಲಿಗೆ 95,000 ವ್ಯಾಪಾರ ಆಗಿ ಅಂದು ಸಲಿಗೆ ಹಳ್ಳಿಕಾರು. ಎಷ್ಟು ವಯಸ್ಸು ಎಷ್ಟು ಅಣ್ಣ ಅದಕ್ಕೆ? ಅವು ಎರಡೆರಡಲ್ಲ ಭಾಗನಾ? ಎಷ್ಟು ವ್ಯಾಪಾರ ಆಯಿತು? ಯಾವ 95,000. ನೀವು ಸಾಕಿದ್ರ ಮಾರಾಟ ಮಾಡಕ್ಕೆ ಅಂತ ಇಲ್ಲಿ ತಂದಿದ್ರಾ? ನಾನು ವಾಲೆ ತಂದು 2 ತಿಂಗಳಾಗಿತ್ತು. ಹೌದಾ? 95,000 ಪರವಾಗಿಲ್ಲ ಅಣ್ಣ ವ್ಯಾಪಾರ? ವ್ಯಾಪಾರ ಪರ.